ನಮಸ್ಕಾರ ಗೆಳೆಯರಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ. ಇಂದು ನಾವು 1989ರಲ್ಲಿ ಜನ್ಮ ತಾಳಿದ, ಒಂದು ಕಾಲದಲ್ಲಿ ಯುವ ಜನರ ಮನಗೆದ್ದ ಹೀರೋ ಹೋಂಡಾ ಸ್ಲೀಕ್ ಬೈಕ್ ಕುರಿತಾದ ಅಪರೂಪದ ಕಥೆಯನ್ನು ನೋಡೋಣ. ಈ ಬೈಕು ಹೀರೋ ಮತ್ತು ಹೋಂಡಾ ಕಂಪನಿಗಳ ಯಶಸ್ವಿ ಸಹಕಾರದ ಫಲವಾಗಿ ಬಂದಿತ್ತು. ತನ್ನ ಸಮಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿತು. ಸೂಕ್ಷ್ಮ ವಿನ್ಯಾಸ, ಆಧುನಿಕ ತಂತ್ರಜ್ಞಾನ ಮತ್ತು ದಕ್ಷತೆಯ ಮೂಲಕ ಸ್ಲೀಕ್ ತನ್ನದೇ ಆದ ಶ್ರೇಷ್ಠತೆಯನ್ನು ಸ್ಥಾಪಿಸಿತು. ಸ್ಲೀಕ್ನ ತಾಂತ್ರಿಕ ವೈಶಿಷ್ಟ್ಯಗಳನ್ನು ನೋಡಿದರೆ, ಇದು 100 ಸಿಸಿ 4 ಸ್ಟ್ರೋಕ್ ಇಂಜಿನ್ ಹೊಂದಿದ್ದು 7.5 bhp ಶಕ್ತಿ ಉತ್ಪಾದಿಸುತ್ತಿದ್ದ ಈ ಬೈಕು ಸುಮಾರು 7500 RPMನಲ್ಲಿ ಅದ್ಭುತ ಕಾರ್ಯಕ್ಷಮತೆಯನ್ನು ತೋರಿಸಿತು. 4 ಗೇರ್ ಟ್ರಾನ್ಸ್ಮಿಷನ್ ಹೊಂದಿರುವ ಈ ಬೈಕು ಸ್ಮೂತ್ ಮತ್ತು ಸುಲಭವಾದ ರೈಡಿಂಗ್ ಅನುಭವವನ್ನು ನೀಡುತ್ತಿತ್ತು. ಇದಲ್ಲದೆ ಇದರಲ್ಲಿ ಲೀಟರ್ಗೆ 80 ಕಿಲೋಮೀಟರ್ ಇಂಧನ ದಕ್ಷತೆಯನ್ನು ತಲುಪಲು ಸಾಧ್ಯವಾಗಿದ್ದು, ಇದರ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಹೆಚ್ಚಿಸಿತು. ಅದರ ತೂಕವು ಕಡಿಮೆ, ಅಂದಾಜು 110 ಕಿಲೋಗ್ರಾಂ. ಈ ಬೈಕು ತನ್ನ ನಗರಗಳಲ್ಲಿ, ರೋಡ್ಗಳಲ್ಲಿ ಎಲ್ಲೆಂದರಲ್ಲಿ ಸರಾಗವಾಗಿ ಚಲಿಸಲು ಅನುಕೂಲವಾಯಿತು. ವಿನ್ಯಾಸದ ವೈಶಿಷ್ಟ್ಯಗಳನ್ನು ಗಮನಿಸಿದರೆ, ಸ್ಲೀಕ್ ಎಂಬ ಹೆಸರಿನಂತೆ ಈ ಬೈಕು ಸೂಕ್ಷ್ಮವಾಗಿ ವಿನ್ಯಾಸಗೊಳಿಸಲ್ಪಟ್ಟಿತ್ತು. ಆಕರ್ಷಕ ಬಣ್ಣಗಳ ಆಯ್ಕೆ, ಗಾಳಿ ತಡೆ ನಿವಾರಕ ಬಾಡಿ ಮತ್ತು ಲೈಟ್ ವೇಟ್ ಚಾಸಿಸ್ ಈ ಬೈಕ್ನ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿತು. ಅದ್ಭುತ ಮೆಟಾಲಿಕ್ ಲುಕ್ ಹೊಂದಿರುವ ಈ ಸ್ಲೀಕ್ ಯುವ ಜನರಿಗೆ ಮಾತ್ರವಲ್ಲ, ಕುಟುಂಬಗಳಿಗೆ ಮತ್ತು ದೈನಂದಿನ ಬಳಕೆಗೆ ಹೆಚ್ಚು ಅನುಕೂಲಕರವಾಗಿತ್ತು. ಆದರೆ ಯಾವುದೇ ಚಿನ್ನದ ದಿನಗಳು ಶಾಶ್ವತವಿಲ್ಲವೆಂಬಂತೆ 1990ರ ದಶಕದ ಕೊನೆಯಿಂದ ಹೊಸ ತಲೆಮಾರಿನ ಹೆಚ್ಚು ಶಕ್ತಿಯುತ ಬೈಕ್ಗಳ ಪ್ರವೇಶದಿಂದ ಸ್ಲೀಕ್ ತನ್ನ ಮಿಂಚು ಕಳೆದುಕೊಳ್ಳಿತು. ಸ್ಪರ್ಧೆಯಲ್ಲಿ ತೀವ್ರತೆಯಿಂದ ಇದು ನಿಧಾನವಾಗಿ ತನ್ನ ಜಾಗವನ್ನು ಕಳೆದುಕೊಂಡಿತ್ತು. 2000ರ ದಶಕದ ಆರಂಭದಲ್ಲಿ ಈ ಬೈಕು ಮಾರುಕಟ್ಟೆಯಿಂದ ಸಂಪೂರ್ಣವಾಗಿ ಹೊರಗುಳಿಯಿತು. ಆದರೆ ಇದು ಸಾವಿರಾರು ಜನರ ಹೃದಯದಲ್ಲಿ ತನ್ನದೇ ಆದ ಹೆಜ್ಜೆಗುರುತನ್ನು ಬಿಟ್ಟಿದೆ. ಹೀರೋ ಹೋಂಡಾ ಸ್ಲೀಕ್ ಬೈಕ್ನ ಕತೆ ಭಾರತೀಯ ಬೈಕಿಂಗ್ ಇತಿಹಾಸದಲ್ಲಿ ಒಂದು ಅಪರೂಪವಾದ ಅಧ್ಯಾಯ. ಇದು ತನ್ನ ದಕ್ಷತೆಯ ಮೂಲಕ ಯುಗವನ್ನು ರೂಪಿಸಿತು, ಯುವ ಜನರ ಕನಸುಗಳಿಗೆ ಹೆಜ್ಜೆಯಾಗಿತ್ತು ಮತ್ತು ನಾಡಿನ ರಸ್ತೆಗಳಲ್ಲಿ ತನ್ನದೇ ಆದ ಸ್ಥಾನವನ್ನು ಕಟ್ಟಿಕೊಂಡಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.